ಸಾಕು, ಮೇನ್ ರಿಕ್ವೈರ್ಮೆಂಟ್ ಇರೋದೇ ಊಟ ತಿಂಡಿ, ಅದನ್ನು ಕೊಟ್ಟವರಲ್ಲ, ಇನ್ನೇನು ಬೇಕು ಹೇಳ್ರಿ. ದೀಪ ಪಾರ್ಕಿಂಗ್ ಇಲ್ಲಲ್ವಾ ಅರೈವಲ್? ಇಲ್ಲಿ ಎಲ್ಲ ಬೋರ್ಡ್ ಎಂಟ್ರಿ ಇರುವಂತೆ, ಬೇರೆ ಗಾಡಿಗಳು ಬಿಡ್ತಾರಂತೆ, ಎಲ್ಲ ಬೋರ್ಡ್ ಎಂಟ್ರಿ ಇಲ್ಲ. ಇದು ಟರ್ಮಿನಲ್ 1 ಅರೈವಲ್ಸ್ ಎಂಟ್ರಿ ಬ್ರಿಡ್ಜು. ಸಾರಿ, ಹಿಂಗಿದು. ಇದು ಬಂದು ಒಂದೊಂದು 59 ರುಪೀಸು. ಶೋರೂಮಲ್ಲಿ ಯಾವುದೋ ಬೇರೆ ಫಾಸ್ಟಾಗಿ ಹೇಳಿದ್ರು, ಅದು ಸ್ಟೇಟ್ಮೆಂಟ್ ಎಲ್ಲ ಬರೋಲ್ಲ ಅಂತ ಹೇಳಿದ್ರು. ಸೊ ಸ್ಟೇಟ್ಮೆಂಟ್ ಬೇಕು, ನಾವು ಕಂಪ್ನಿಲಿ ಡ್ಯೂಟಿ ಮಾಡಿದಾಗಲಿ ಇಲ್ಲ ಸ್ಟೇಷನ್ ಡ್ಯೂಟಿಗೆ ಹೋದಾಗಲಿ ಕಸ್ಟಮರಿಗೆ ಕೊಡೋದಕ್ಕೆ ಫಾಸ್ಟಾಗಿ ಎಷ್ಟು ಖರ್ಚಾಗಿದೆ ಅದಕ್ಕೆ ಸ್ಟೇಟ್ಮೆಂಟ್ ಬೇಕು. ಸ್ಟೇಟ್ಮೆಂಟ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ ಮಾಡಿಸಿದ್ದೀನಿ. ಫಸ್ಟ್ ಈ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಯ್ತವಲ್ಲ, ನನ್ನ ಮಕ್ಕಳು ಹೊಡಿಬೇಕು. ಈಗ ಶೋರೂಮಲ್ಲಿ ಬೇಡ ಅಂತ ಹೊಸದೊಂದು ಫಾಸ್ಟ್ಯಾಗ್ ಮಾಡಿಸಿದ್ವಿ. ಅದು ಬಂದು IDFC ಫಸ್ಟ್ ಬ್ಯಾಂಕ್ದು. ಸೊ ಶೋರೂಮಲ್ಲಿ ಯಾವುದೋ ಬೇರೆ ಫಾಸ್ಟಾಗಿ ಹೇಳಿದ್ರು, ಅದು ಸ್ಟೇಟ್ಮೆಂಟ್ ಎಲ್ಲ ಬರೋಲ್ಲ ಅಂತ ಹೇಳಿದ್ರು. ಸೊ ಸ್ಟೇಟ್ಮೆಂಟ್ ಬೇಕು, ನಾವು ಕಂಪ್ನಿಲಿ ಡ್ಯೂಟಿ ಮಾಡಿದಾಗಲಿ ಇಲ್ಲ ಸ್ಟೇಷನ್ ಡ್ಯೂಟಿಗೆ ಹೋದಾಗಲಿ ಕಸ್ಟಮರಿಗೆ ಕೊಡೋದಕ್ಕೆ ಫಾಸ್ಟಾಗಿ ಎಷ್ಟು ಖರ್ಚಾಗಿದೆ ಅದಕ್ಕೆ ಸ್ಟೇಟ್ಮೆಂಟ್ ಬೇಕು. ಸ್ಟೇಟ್ಮೆಂಟ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ ಮಾಡಿಸಿದ್ದೀನಿ IDFC ಫಸ್ಟ್ ಬ್ಯಾಂಕ್ನ. ಸೊ ಈಗ ಅದನ್ನು ಸ್ಟಿಕ್ ಮಾಡೋಣ ಅನ್ಸೋಣ. ಈಗ ಆ ಕಡೆಯಿಂದ ಪೋಪನು, ಈ ಕಡೆಯಿಂದ ಇದು ಬಂದು ಡಿಮಾರ್ಟಿಂದ ನೆನ್ನೆ ತೊಗೊಬಂದಿದ್ದು ಗಾಡಿಗೆ ಅಂತಲೇ. ಕ್ಲಾತ್ಸು ಇದೆರಡು ಮತ್ತು ಇದೆರಡು. ಇದು ಬಂದು ಒಂದೊಂದು 59 ರುಪೀಸು ಅಲ್ಲಿದೆ. ಒಂದು ಕ್ಲಾತ್ ಬಂದು 59. ಇವು ಬಂದ್ಬಿಟ್ಟು 39 ವರ್ತಿದೆ. ಗಾಡಿ ತೊಳೆಯೋಕ್ಕೆಲ್ಲ ಏನು ಸಾಕಿದ್ದು, ಇದು ಜಸ್ಟ್ ಹೊರಗಡೆ ವಿಂಡ್ಶೀಲ್ಡು ಆ್ಯಂಡ್ ಹೊರಗಡೆ ಒರೆಸ್ಕೊಳ್ಳೋದಕ್ಕೆ ಸಾಕಾಗುತ್ತೆ. ಆಮೇಲೆ ಇದೊಂದು ಸ್ಟ್ಯಾಂಡ್ ತೊಗೊಂಬಂದೆ, ಅದು ಅರೌಂಡ್ ಒಂದು 100 ರೂಪಾಯಿನ ಆಯ್ತು ಅಷ್ಟೇ. ವರ್ತಿದೆ ಇದನ್ನು. ಸಾರಿ, ಹಿಂಗಿದು ಇಟ್ಟು ಮೊಬೈಲ್ ಅದು ಏನಾದ್ರು ಬೇಕಾದ್ರೆ ಇಟ್ಕೋಬೋದು ಹಿಂಗೆ ಅಂತ. ಚೆನ್ನಾಗಿದೆ ಗೈಸ್, ವರ್ತಿದೆ. ಇಷ್ಟನ್ನ ಗಾಡಿಗೆ ಅಂತ ತೊಗೊಂಬಂದಿರೋದು. ಈಗ ಡ್ಯೂಟಿಗೆ ಓಡ್ತಾ ಇರೋ ಪ್ರಯುಕ್ತ ಇದನ್ನೆಲ್ಲ ತೊಗೊಂಡು ಈಗ ಗಾಡಿ ವಾಶ್ ಮಾಡಬೇಕು. ಈ ಬ್ಯಾಗ್ ಬೇಡ, ಅಂತಕ್ಕೆ ಬ್ಯಾಗು ಬೇಡ, ಇದು ಮನೆಯವರು ಕೊಡೋಣ. ಇದಿಷ್ಟು ಮಾತ್ರ ಇರಲಿ ಈಗ ಸದ್ಯಕ್ಕೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ಡೇ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಒಂದು 7 ಗಂಟೆಗೆ ಎದ್ದು ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ಸ್ನಾನ ಮಾಡ್ಕೊಂಡು ಆಚೆ ಬಂದಿದ್ದೀನಿ. ಇವಾಗ ಟೈಮ್ ಬಂದು 9:30. ಸೊ ಈಗ ಹೊರಡಬೇಕು. ಪಿಕಪ್ ಇದೆ. ಪಿಕಪ್ ಬಂದ್ಬಿಟ್ಟು ಬ್ಯಾಂಗ್ಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ಅಲ್ಲಿಂದ ಪಿಕಪ್ ಮಾಡಿ ಸೀದಾ ಮೈಸೂರಿಂದ ಬಂಡೀಪುರ ಹೋಗ್ತಾ ಇದ್ದೀವಿ. ಸೊ ಈಗ ಕಸ್ಟಮರ್ನ ಪಿಕಪ್ ಮಾಡೋದಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಹೋಗಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು 4 ಡೇಸ್ ಟ್ರಿಪ್ ಆಗಿರೋದ್ರಿಂದ 4 ದಿವಸ ಅಲ್ಲೇ ಸ್ಟೇ ಇರಬೇಕು. ನಾನು ರಿಟರ್ನ್ ಬರೋದು ಬಂದು ಶನಿವಾರ, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಾಡ್ತಾಯಿದ್ದಾರೆ. ಫ್ರೂಟ್ಸ್ ಎತ್ಕೊಂಡು, ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡು, ಬಟ್ಟೆ ಟೇಬಲ್ ಎಲ್ಲ ರೆಡಿ ಮಾಡಿಕೊಂಡು ನಿಂತಿದ್ದೀನಿ. ಇನ್ನೇನು ಮಾಡಬೇಕು. ಗಾಡಿ ಕಿತ್ಕೊಂಡಾಯಿತು, ಚಾರ್ಜರು ಎಲ್ಲ ಆಕ್ಸೆಸರೀಸ್ ಏನೇನಿದೆ ಅದೆಲ್ಲ ತೊಗೊಂಡಾಗಿದೆ. ಹಾಗಾದರೆ ಇನ್ಯಾಕೆ ತಡ, ನೋಡೋಣ. ಲೆಟ್ಸ್ ಗೋ. ಈಗ ಹೊಡ್ತಾ ಇದ್ದೀನಿ. ಗಾಡಿ ಫುಲ್ ರೆಡಿ ಆಗಿದೆ ಹೊರಡೋದಕ್ಕೆ. ಫುಲ್ ಕಂಪ್ಲೀಟ್ ರೆಡಿ ಆಗಿದೆ ಗಾಡಿ ಈಗ ಹೊರಡೋದಕ್ಕೆ. ಈಗ ನೆಕ್ಸ್ಟ್ ಡೋರ್ ಓಪನ್.
ಪಾಪ ನನ್ನ ವೈಫ್ ಇಲ್ಲೇ ನಿಂತವಳೆ ಹೋಗೋದು ನೋಡೋಕ್ಕೆ ಅಂತ. ಲೆಟ್ಸ್ ಸ್ಟಾರ್ಟ್. ಗಾಡಿ ಸ್ಟಾರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ಎ ಸಿ ಹಾಕೋಬಿಡೋಣ. ಸರಿ ಅಂಜು ಬರ್ತೀನಿ, ಬಾಯ್. ಪೈಸಾ ಹೊಡ್ತಾ ಇದ್ದೀವಿ. ಸೀಟ್ ಬೆಲ್ಟ್ ಆರನ್ ಬೇರೆ ಪಡ್ಕೋತಾ ಇದೆ. CNG ಬೇರೆ ಫುಲ್ ಖಾಲಿ ಆಗಿ ಪ್ರೆಸೆಂಟ್ ಪೆಟ್ರೋಲಲ್ಲಿ ರನ್ ಆಗ್ತಾ ಇದೆ ಗಾಡಿ. ಮೊದಲೇ ಲೇಟ್ ಆಗ್ತಿದೆ ಅಂತವ್ರಲ್ಲಿ ಇವ್ರು ಜಾಮ್ ಮಾಡ್ಕೊಂಡು ಬೇರೆ ಕೂತವ್ರೆ. ಏನು ಜನಗಳು ಫಸ್ಟ್ ಈ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಯ್ತವಲ್ಲ, ನನ್ನ ಮಕ್ಕಳು ಹೊಡಿಬೇಕು. ಗಾಯ್ಸ್ ಹೋಗೋದೇನೋ ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್ಗೆ. ಬಟ್ ಆನ್ ದ ವೇ CNG ಹುಡುಕಿ ಸಾಕಾಯಿತು. ಲಗ್ಗೇರಿ ಆರ್ಚ್ ಹತ್ರ ಒಂದು CNG ಬಂಕಿದೆ, ಅಲ್ಲೂ CNG ಇಲ್ಲ. ಅಂದರೆ ಒಂದು ಮುಕ್ಕಾಲು ಕಿಲೋಮೀಟರ್ ಕ್ಯೂ ನಿಂತಿದೆ. ಈಗಾಗಲೇ ಲೇಟಾಗಿ ಹೋಗಿದೆ. ಈಗ ಟೈಮ್ ಬಂದು 10 ಗಂಟೆ. ಇಲ್ಲಿಂದ ಏನಿಲ್ಲ ಅಂದರೆ 1.5 hour 1 hour 20 ನಿಮಿಷ ಅಂತೂ ಬೇಕು. ಪ್ರೆಸೆಂಟು ಪೀಣ್ಯ ಫೇಸ್ 1 ಸಿಗ್ನಲಲ್ಲಿ ನಿಂತಿದ್ದೀನಿ. ಇಲ್ಲಿಂದ ಏನಿಲ್ಲ ಅಂದರೂ 1.5 hour 1 hour 20 ನಿಮಿಷ ಆ ಥರ ಬೇಕಾಗುತ್ತೆ ಹೋಗೋದಕ್ಕೆ. ಸೊ ಅದಕ್ಕೆ ಅಲ್ಲಿ ನಿಲ್ಸ್ಕೊಂಡು ವೆಯ್ಟ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಬಂದೆ. ಬರ್ತಾ ಜಾಲಹಳ್ಳಿ ಮೇಲೆ ಹೋಗೋಣ, ಅಲ್ಲೊಂದು ಬಂಕಿದೆ ಅಂತಂದ್ಬಿಟ್ಟು ಜಾಲಹಳ್ಳಿಗೆ ಬಂದರೆ ಜಾಲಹಳ್ಳಿಗೂ ಅದೇ ಕತೆ. ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಈಗ ಹಂಗೆ ಹೋಗ್ತಾ ಇದ್ದೀನಿ. ಈಗ ಪೀಣ್ಯ ಫೇಸ್ 1 ಸಿಗ್ನಲಲ್ಲಿ ಇದ್ದೀನಿ. ಈಗ ಇಲ್ಲಿಂದ ಪ್ಲಾಟಿನಮ್ ಸಿಟಿಯಿಂದ HMT ಇಂದ BL ರೋಡ್ ಹಸಿ ಹೆಬ್ಬಾಳಗೆ ಹೋಗಿ ಹೆಬ್ಬಾಳಿಂದ ಏರ್ಪೋರ್ಟ್ಗೆ ಹೋಗಬೇಕು. ಸೊ ಅಲ್ಲಿ BL ಇಂದ ಹೆಬ್ಬಾಳಗೆ ಹೋಗೋ ರೋಡಲ್ಲಿ ಭದ್ರಪಾಲೆ ಹೋಟೆಲ್ ಒಂದು ಬಂಕಿದೆ, ಅಲ್ಲಿ ಒಂದ್ಸತಿ ನೋಡೋಣ ಅಂತಿದ್ದೀನಿ. ಅಲ್ಲೇನಾದ್ರು ಜಾಮ್ ಇತ್ತು ಅಂದರೆ ಮತ್ತೆ ಏರ್ಪೋರ್ಟ್ ರೋಡಲ್ಲಿ ಹಂಗೆ ಹೋಗ್ಬೇಕು. ಪೆಟ್ರೋಲ್ ಇದೇ ತೊಂದರೆ ಇಲ್ಲ. ಪೆಟ್ರೋಲ್ ಮೊನ್ನೆನೇ ಹಾಫ್ ಟ್ಯಾಂಕ್ ಹಾಕ್ಸಿದ್ದೆ. ಬಟ್ ಪೆಟ್ರೋಲಲ್ಲೇ ಓಡಿಸ್ಕೊಂಡು ಕೂತ್ಕೊಂಡ್ರೆ ನಮಗೆ ವರ್ಕೌಟ್ ಆಗೋಲ್ಲ. ಮೈಲೇಜ್ ಬರೋಲ್ಲ ಪೆಟ್ರೋಲಲ್ಲಿ ಅಷ್ಟೊಂದು. ಸೊ ವರ್ಕೌಟ್ ಆಗಲ್ಲ ಅಂತ ಏನು ಮಾಡೋದು ಗೊತ್ತಾಗ್ತಿಲ್ಲ. ಹೋಗ್ತಾ ಇದ್ದೀನಿ ಅಷ್ಟೇ. ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಎಲ್ಲ ಕಡೆ CNG ಸ್ಟಾಕು ಇದೆ ಅಂತ ಹೇಳ್ತಿದ್ದಾರೆ ಗೌರ್ಮೆಂಟಿಂದ. ಬಟ್ ಎಲ್ಲಿ ನೋಡ್ರು ಬರೀ ರಶ್ ಇದೆ. ಎಲ್ಲ ಕಡೆನೂ ಗಾಡಿಗಳೆಲ್ಲ ಕ್ಯೂ ನಿಂತ್ಕೊಂಡೇ ಇದೆ ಕಿಲೋಮೀಟರ್ಗಳ ಗಟ್ಟಲೆ. ಇನ್ನು LPG ಅಂತೂ ಕೇಳೋದೇ ಬೇಡ. LPG ಬಿಡಿ, LPG ಬಂದು ಕಮರ್ಷಿಯಲ್ಲು ಸ್ಟಾಕ್ ಇಲ್ಲ, ಕಮರ್ಷಿಯಲ್ಲು ಶಾರ್ಟೇಜ್ ಇದೆ. ಇನ್ನು ಹೋಮ್ ಯೂಸೇಜಸ್ ಅದರದ್ದೆಲ್ಲ ಪ್ರಾಬ್ಲಮ್ ಇಲ್ಲ, ಕಮರ್ಷಿಯಲ್ ಶಾರ್ಟೇಜ್ ಇದೆ LPG. ನೋಡಬೇಕು CNG ನಮ್ಮದು ಏನಾಗುತ್ತೋ ಕತೆ, ಎಲ್ಲಿ ಸಿಗುತ್ತೋ ಅಂತ. ನನಗೆ ಗೊತ್ತಿರೋಂಗೆ ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ಎಲ್ಲೂ CNG ಪ್ರಾಬ್ಲಮ್ ಇಲ್ಲ. ಎಲ್ಲ ಕಡೆ ಐತೆ CNG ಅಭಾವ ಇಲ್ಲ. ಬ್ಯಾಂಗ್ಳೂರಿಂದ ಆಚೆ ಕಡೆ, ಬೆಂಗಳೂರು ಒಳಗಡೆ ಮಾತ್ರ ಕಿಲೋಮೀಟರ್ಗಳ ಗಟ್ಟಲೆ CNGಗೂ ಕ್ಯೂ ನಿಂತ್ಕೊಂಡಿದ್ದಾರೆ. ಸದ್ಯಕ್ಕೆ ಹೋಗ್ತಾ ಇದ್ದೀನಿ, ನೋಡೋಣ ಎಂತ ಮಾಡೋದು. ಗೈಸ್ ಹೋಗ್ತಾ ಇದ್ದೀವಿ ಟರ್ಮಿನಲ್ 1 ಅರೈವಲ್ಸ್ ಹತ್ರ. ಇದು ಟರ್ಮಿನಲ್ 1 ಅರೈವಲ್ಸ್ ಎಂಟ್ರಿ ಬ್ರಿಡ್ಜು. ಬ್ರಿಡ್ಜ್ ಹತ್ತುತ್ತಾ ಇದ್ದೀವಿ ಈಗ. ಏರ್ಪೋರ್ಟ್ ತುಂಬ ಕ್ಲೀನಾಗಿ ಇಟ್ಟಿದ್ದಾರಪ್ಪ, ಅದೊಂದು ಮೆಚ್ಕೋಬೇಕು. ತುಂಬ ಡಿಸಿಪ್ಲೀನಾಗಿ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಪೀಪೋ ಪಾರ್ಕಿಂಗ್ ಇಲ್ಲಲ್ವಾ ಅರೈವಲ್? ಇಲ್ಲಿ ಅರೈವಲ್ಗೆ ಗಾಡಿ ಎಂಟ್ರಿ ಇಲ್ಲ. ಎಲ್ಲೋ ಬೋರ್ಡ್ ಎಂಟ್ರಿ ಇಲ್ಲ ಅಂತ, ಬೇರೆ ಗಾಡಿಗಳು ಬಿಡ್ತಾರಂತೆ, ಎಲ್ಲೋ ಬೋರ್ಡ್ ಎಂಟ್ರಿ ಇಲ್ಲ. ಏನು ಜನ ಮರಯ್ಯ, ಯಾಕೆ ಎಲ್ಲ ಬೋರ್ಡ್ ಬಿಟ್ಬಿಟ್ರೆ ನಾವು ಬಿಡುತ್ತೆ ಅಲ್ಲೇ ಹೋಗಿ ಕೂತ್ಕೋತಾರೆ ಅಂತಾನೆ. ನಮ್ಮ ಡ್ರೈವರ್ಗಳಿಗೆ ಅದೊಂದಿದೆ. ಡಿಪ್ಯಾಚರ್ ಹತ್ರ ಆಮೇಲೆ ಅರೈವಲ್ ಹತ್ರ ಹೋಗ್ಬಿಟ್ಟು ರೋಡ್ ಸೈಡಲ್ಲೇ ಗಾಡಿ ಹಾಕೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡಿರ್ತಾರೆ ಅಂತ. ಅದನ್ನು ವೈಟ್ ಬೋರ್ಡವರು ಮಾಡ್ತಾರೆ. ವೈಟ್ ಬೋರ್ಡವ್ರು ಮೀನ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಪಿಕಪ್ ಮಾಡೋದಕ್ಕೆ ಅಂತ ತೊಗೊಬಂದಿರ್ತಾರಲ್ಲ
ಅಂಥವ್ರು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಗಾಯ್ಸ್, ನಮ್ಮ ಕಸ್ಟಮರ್ ಅಂತೂ ಇನ್ನೂ ಬಂದೇ ಇಲ್ಲ. ಇಲ್ಲೇ ಟರ್ಮಿನಲ್ 1 ಪಾರ್ಕಿಂಗಲ್ಲಿ ಕಾಯ್ತಾ ಇದ್ದೀನಿ. ಇಲ್ಲೇ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ. ಅವ್ರವ್ರ ಗಾಡಿಗಳು ಅವ್ರವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ನಾನು ಮಾತ್ರ ಇಲ್ಲೇ ನಿಂತಿದ್ದೀನಿ. ಕೇಳಿದ್ರೆ ರೆಸ್ಟ್ ರೂಮ್ ಯೂಸ್ ಮಾಡ್ತಾಯಿದ್ದೀನಿ ಬಂದೆ ಅಂತಂದರು. ಆಗಲೇ 10 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಈಗ ಮತ್ತೆ ಫಾರ್ಮ್ ಔಟ್ ಲೊಕೇಶನ್ ಕಳಿಸಿ ಅಂತದಕ್ಕೆ ಬರ್ತಾಯಿದ್ದೀನಿ, ನೀವು ಕಳಿಸಿರೋ ಲೊಕೇಶನ್ಗೆ ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ನಾನೊಂದು ಲೊಕೇಶನ್ ಕಳಿಸಿದ್ದೆ, ಅವ್ರು ಕೇಳಿದರು ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಬರ್ತಾಯಿದ್ದೀನಿ ಅಂತ ಹೇಳ್ತವ್ರೆ. ಏನು ಬರ್ತಾವ್ರೆ ಏನೋ, ಅಲ್ಲಿಗಂತೂ ಕಾಣಿಸ್ತಾನೆ ಇಲ್ಲ ಅವರು. ವೆಯ್ಟ್ ಮಾಡಿ ಬಿಸಿಲು ಬೇರೆ ಜಾಸ್ತಿ ಇದೆ. ಗಾಡಿ ಒಳಗಡೆ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಎ ಸಿ ಏನು ಮಾಡ್ಕೊಂಡು ಕೂತಿದ್ದೀನಿ, ಗಾಡಿ ಸ್ಟಾರ್ಟ್ ಮಾಡಿಕೊಂಡು. ಇನ್ನು ಎಷ್ಟೊತ್ತಾಗುತ್ತೋ ಬರೋದೇವರು. ಗೈಸ್, ನಮ್ಮ ಕಸ್ಟಮರ್ ಬಂದು ರೀಚ್ ಆದರು. ಈಗ ಅವ್ರನ್ನ ಕರ್ಕೊಂಡು ಈಗ ಜಸ್ಟ್ ಏರ್ಪೋರ್ಟಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಸೀದಾ ಹೆಬ್ಬಾಳೆಯಿಂದ ತುಮಕೂರು ರೋಡಿಂದ ನೈಸ್ ರೋಡ್ ಹತ್ಕೊಂಡು ಮೈಸೂರು ರೋಡು ರೀಚ್ ಆಗಬೇಕು. ಗೈಸ್, ಫೈನಲಿ ಮೈಸೂರು ರೋಡಿಗೆ ರೀಚ್ ಆಗಿದ್ದೀವಿ. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಆಫ್ ಅವ್ರು ಸ್ವಲ್ಪ ಸ್ಟ್ರಿಕ್ಟು. ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ನೋಡಿದ್ರೆ ಏನೇನು ಮಾಡಿದ್ರೆ ದಯವಿಟ್ಟು ಮಾಡಬೇಡಿ ಆ ಥರ ಎಲ್ಲ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೇ ಮೊಬೈಲ್ ಯೂಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇದು ಸೆಕೆಂಡ್ ಟೈಮ್ ನಾನು ಅವ್ರ ಜೊತೆ ಬರ್ತಾ ಇರೋದು. ಮುಂಚೆ ಸೇಮ್ ಕಸ್ಟಮರ್ ಜೊತೆ ಇವ್ರ ಜೊತೆ ಈಗ ಯಾರನ್ನ ಕರ್ಕೊಬಂದಿದ್ದೀನಿ. ಅವ್ರ ಜೊತೆ ಊಟಿಗೊಂದು ಬಾಡಿಗೆ ಹೋಗಿದ್ದೆ. ಸುಮಾರು ಒಂದು 5-6 ತಿಂಗಳಿಂದ ಹೋಗಿದ್ದೆ. ಆವಾಗಲೂ ಸೇಮ್ ಇದೇ ಥರ ಫೋನ್ ಯೂಸ್ ಮಾಡೋಂಗಿಲ್ಲ ಅವ್ರಿಗೆ ಗಾಡಿ ಓಡಿಸ್ಬೇಕಾದ್ರೆ. ಅದಕ್ಕೆ ವೀಡಿಯೋ ಯಾವುದು ಮಾಡ್ಕೊಳಕ್ಕಾಗಿಲ್ಲ. ರೋಡ್ ವೀಡಿಯೋ ಸಹ ತೊಗೊಳಕ್ಕಾಗಲಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಮೈಸೂರು ಬಂದ್ಬಿಟ್ಟು ಕದಂಬ ವೆಜ್ಗೆ ಊಟಕ್ಕೆ ಹಾಕಿದ್ದೀನಿ. ಅವ್ರು ಬೆಳಗ್ಗೆಯಿಂದನೂ ತಿಂದಿಲ್ಲಂತೆ. ಸೊ ಅದಕ್ಕೆ ಕದಂಬ ವೆಜ್ಗೆ ಈಗ ಊಟಕ್ಕೆ ಹಾಕಿದ್ದೀನಿ. ಊಟ ಮುಗಿಸ್ಕೊಂಡು ಮತ್ತು ಈಗ ಮೈಸೂರು ಎಕ್ಸ್ಪ್ರೆಸ್ ಹತ್ಕೊಂಡು ಮತ್ತೀಗ ಮೈಸೂರಿಂದ ಡೈರೆಕ್ಟ್ ಬಂಡೀಪುರ ಹೋಗ್ತಾಯಿದ್ವಿ. ಎಲ್ಲೂ ನಾನ್ ಸ್ಟಾಪ್, ಮೈಸೂರಲ್ಲೆಲ್ಲೂ ನಿಲ್ಸೋ ಹೋಗಿಲ್ಲ. ಜಸ್ಟ್ ಡೈರೆಕ್ಟ್ ಬಂಡೀಪುರ ಅಷ್ಟೇ. ಮೈಸೂರಿಗೇನು ಹೋಗಲ್ಲ ಕಸ್ಟಮರು. ಮೈಸೂರು ರೋಡಲ್ಲಿ ಬಂಡೀಪುರಿಗೆ ಹೋಗಿ ಅಲ್ಲೊಂದು ರೆಸಾರ್ಟಲ್ಲಿ ಸ್ಟೇ ಮಾಡೋದು. ಸೊ ಈಗ ಕದಂಬ ವೆಜ್ ಹತ್ರ ಒಂದು ಊಟಕ್ಕೆ ಹಾಕಿದ್ದೀನಿ. ಗೈಸ್, ನಾನು ಮಾರ್ನಿಂಗಿಂದ ಟಿಫನ್ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೇ ಇದೇ ಕದಂಬ ವೆಜ್ಜಲ್ಲಿ ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿ ಅಲ್ಲಿ ಕೂತಿದ್ರು ನೋಡಿ, ಅವರೇ ನಮ್ಮ ಕಸ್ಟಮರು. ಸೊ ನಾನು ಟಿಫನ್ ಮಾಡಿಕೊಂಡು ಹಾಗೆ ಒಂದು ಕಾಫಿ ಕುಡ್ಕೊಂಡು ಮತ್ತು ಅಲ್ಲಿಂದ ಓಡ್ತಾ ಇದ್ದೀವಿ. ಫೈನಲಿ ಗುಂಡ್ಲುಪೇಟೆ ರೀಚ್ ಆದ್ವಿ. ಆನ್ ದ ವೇ ಬರ್ತಾ ನಂಜನಗೂಡು ಹತ್ರ ಗಾಡಿಗೆ CNG ಫಿಲ್ ಮಾಡಿಕೊಂಡು ಇವಾಗ ಗುಂಡ್ಲುಪೇಟೆ ರೀಚ್ ಆಗಿದ್ದೀವಿ. ನಮ್ಮ ಕಸ್ಟಮರು ATM ಬೇಕು ಅಂತ ಅವಾಗಿಂದ ಹೇಳ್ತಾನೆ ಬಂದರು. ಎಲ್ಲೋ ಆನ್ ದ ವೇ ATM ಸಿಗಲಿಲ್ಲ. 1-2 ಕಡೆ ಸಿಕ್ತು, ಬಟ್ ಕ್ಯಾಶ್ ಇರಲಿಲ್ಲ. ಅವರು ನಮ್ಮದೇ ಬ್ಯಾಂಕ್ ಬೇಕು, ಎಕ್ಸ್ಟ್ರಾ ಅಮೌಂಟ್ ಕಟ್ಟಾಗಲ್ಲ ಅಂತೆಲ್ಲ ಹೇಳ್ಕೊಂಡು ಕೊನೆಗೆ ಗುಂಡ್ಲುಪೇಟೆಗೆ ಬಂದು ಗುಂಡ್ಲುಪೇಟೆ ಬಸ್ ಸ್ಟಾಪ್ ನಿಯರು ಒಂದು HDFC ATM ಹತ್ರ ಹಾಕಿದ್ದೀನಿ. ನೋಡ್ತಾ ಇದ್ರೆ ಅಲ್ಲಿ ಇದೆಲ್ಲ ಹಿಂದೆ ಕಾಣ್ತಿದೆಯಲ್ಲ HDFC ಬ್ಯಾಂಕ್ ATM, ಅಲ್ಲೇ ಹಾಕಿದ್ದೀನಿ. ಅಲ್ಲೇ ನಿಂತಿದ್ದಾರೆ ನಮ್ಮ ಕಸ್ಟಮರ್. ಇನ್ನೂ ಹೊರಗಡೆಗೆ ಹೋಗಿಲ್ಲ. ಏನೋ ಕ್ಯೂ ನಿಂತ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅಂದರೆ ಜನ ಜಾಸ್ತಿ ಇದ್ದಾರೆ ATMಲ್ಲಿ. ಸೊ ಅದಕ್ಕೆ ಕ್ಯೂ ನಿಂತ್ಕೊಂಡು ಇದು ಮಾಡ್ತಿದ್ದಾರೆ. ನಾವು ಬಂದು ನಿಂತಿದ್ದೀವಿ. ನಮ್ಮ ಜಾಕಿನ ಪಾಪ ರೆಸ್ಟಲ್ಲಿದೆ. ಆವಾಗಲಿಂದ CNG ಹಾಕ್ಸೋದು ಒಂದು ಕಡೆ ಬಿಟ್ಟರೆ ಮಧ್ಯಾಹ್ನ ಊಟ ಮಾಡಿದ್ದು ಕದಂಬ ವೆಜ್ಜು, ಆಮೇಲೆ CNG, ಅದಾದಮೇಲೆ ಇವಾಗಲೇ ನಿಂತಿರೋದು. ಎಲ್ಲೂ ನಿಂತಿಲ್ಲ. ಫೈನಲಿ ಗುಂಡ್ಲುಪೇಟೆ ಬಂದಿದ್ದೀವಿ. ಈಗ ಹೋಗಬೇಕು. ಇನ್ನು ಜಾಸ್ತಿ ಏನಿಲ್ಲ, ಇನ್ನೊಂದು 40 ಮಿನಿಟ್ಸ್ ಅಷ್ಟೇ ರೆಸಾರ್ಟ್ ರೀಚ್ ಆಗಿಬಿಡ್ತೀವಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಬೇರೆಲ್ಲೂ ಸುತ್ತಾಡೋದಿರಲ್ಲ ಇವತ್ತು. ಮೇಬಿ ನಾಳೆ ಕಸ್ಟಮರು ಸಫಾರಿಗೆ ಹೋಗ್ಬೋದು, ಬಂಡೀಪುರ ಟೈಗರ್ ಸಫಾರಿಗೆ. ಗೈಸ್, ನಾವು ಬಂದಿದ್ದೀವಿ ಫೈನಲಿ ದಿ ಕಂಟ್ರಿ ಕ್ಲಬ್ ರೆಸಾರ್ಟ್ ಬಂಡೀಪುರ್ಗೆ.
ಒಂದು ಕಸ್ಟಮರೆಲ್ಲ ಇಳಿಬಿಟ್ಟು ಹೋಗಿ ಆಲ್ರೆಡಿ ಚೆಕ್ ಇನ್ ಆಗಿದ್ದಾರೆ. ರಿಸೆಪ್ಷನಲ್ಲೆಲ್ಲ ಡೀಟೇಲ್ಸು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಆಲ್ರೆಡಿ ಚೆಕ್ ಇನ್ ಆಗಿದ್ದಾರೆ. ಇನ್ನೊಂದು ಇಲ್ಲಿ ನಮಗೇನು ಉಪಯೋಗ ಈ ರೆಸಾರ್ಟಲ್ಲಿ ಅಂತಂದರೆ ಡ್ರೈವರ್ಸ್ಗೆ ಊಟ ತಿಂಡಿ ಎಲ್ಲ ಸಿಗುತ್ತೆ ಫ್ರೀಯಾಗಿ. ಈ ಕಡೆ ಯಾವ್ದಾದ್ರು ಡ್ರೈವರ್ಸ್ ಬಂದರೆ ಅಂದರೆ ಈ ರೆಸಾರ್ಟ್ಗೆ ಯಾರಾದ್ರು ಡ್ರೈವರ್ಸ್ ಕಸ್ಟಮರ್ನ ಕರ್ಕೊಂಡ್ಬಂದ್ರೆ ಇಲ್ಲ ಕಸ್ಟಮರ್ ಈ ರೆಸಾರ್ಟಲ್ಲಿ ರೂಮ್ಸ್ನಾಗಲಿ ಸ್ಟೇನಾಗಲಿ ಬುಕ್ ಮಾಡಿದರೆ ಆ ಡ್ರೈವರ್ಸ್ಗೆ ಇಲ್ಲಿ ಬಂದ್ಬಿಟ್ಟು ಊಟ ತಿಂಡಿ ಎಲ್ಲ ಫ್ರೀ ಇರುತ್ತೆ. ಬಟ್ ಮಲಗೋದಕ್ಕೆ ರೆಸ್ಟ್ ಮಾಡೋದಕ್ಕೆ ಬೆಡ್ ಆಗಲಿ ರೂಮ್ ಆಗಲಿ ಇರೋದಿಲ್ಲ, ಗಾಡಿಯಲ್ಲೇ ರೆಸ್ಟ್ ಮಾಡ್ಕೋಬೇಕು ನೀವು. ಬಟ್ ಊಟ ತಿಂಡಿ ಎಲ್ಲ ಫ್ರೀ ಇರುತ್ತೆ. ಎಂತಕ್ಕಪ್ಪ ಊಟ ತಿಂಡಿ ಫ್ರೀ ಇರುತ್ತೆ ಅಂತಂದರೆ ಇಲ್ಲಿ ಸುತ್ತಮುತ್ತ ನಿಮಗೆ ಎಲ್ಲೂ ಹೋಟೆಲ್ಸ್ ಆಗಲಿ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಅಂಗಡಿ ಆಗಲಿ ಸ್ನ್ಯಾಕ್ಸ್ ಆಗಲಿ ಇಲ್ಲಿ ಏನೇನು ಸಿಗೋಲ್ಲ. ಒಂದು ಬೀಡ ಅಂಗಡಿ ಸಮೇತ ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲ ನಿಮಗೆ. ಇನ್ ಕೇಸ್ ಆಫ್ ನಿಮಗೇನೋ ಹೋಟೆಲ್ ಬೇಕು ಅಂತಂದ್ರೆ ನೀವು ಮತ್ತೆ ಬಂಡೀಪುರ ಫಾರೆಸ್ಟ್ ರಿಸರ್ವ್ ಎಂಟ್ರಿ ಪಾಯಿಂಟ್ ಇದೆ ಗೊತ್ತಾ, ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಮುಂದಕ್ಕೆ ಹೋಗಬೇಕು. ಯಾವ ಕಡೆ? ಗುಂಡ್ಲುಪೇಟೆ ಕಡೆ. ಇಲ್ಲಿಂದ ಟೈಗರ್ ರಿಸರ್ವ್ ಗೇಟೇನೆ ಅರೌಂಡ್ ನಿಮಗೊಂದು 7 ಕಿಲೋಮೀಟ್ರ್ ಬರುತ್ತೆ. ಇನ್ನು ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಅಂದರೆ 11-12 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ನೀವು. ಬಟ್ ಇಲ್ಲಿ ಓಕೆ, ಇಲ್ಲಿ ಊಟ ತಿಂಡಿ ಎಲ್ಲ ಸಿಗ್ತಾಯಿದೆ. ಈಗ ಅದೇ ಕಾರಣಕ್ಕೆ ಅಂತ ಕಾಣುತ್ತೆ ಊಟ ತಿಂಡಿ ಫ್ರೀ ಮಾಡಿದ್ದಾರೆ ಡ್ರೈವರ್ಸ್ಗೆ. ಮಲ್ಕೋದಕ್ಕೆ ರೆಸ್ಟ್ ಮಾಡೋದಕ್ಕೆ ಒಂದು ರೂಮ್ ಆಗಲಿ ಬೆಡ್ ಆಗಲಿ ಫೆಸಿಲಿಟಿ ಇಲ್ಲ, ಬಟ್ ಊಟ ತಿಂಡಿ ಇದೆ ಸಾಕು. ಮೇನ್ ರಿಕ್ವೈರ್ಮೆಂಟ್ ಇರೋದೇ ಊಟ ತಿಂಡಿ, ಅದನ್ನು ಕೊಡ್ತಾರಲ್ಲ, ಇನ್ನೇನು ಬೇಕು ಹೇಳ್ರಿ. ಈಗ ನಾವು ಬಂದು ಕಸ್ಟಮರ್ದೆಲ್ಲ ಚೆಕ್ಔಟ್ ಆಗಿತ್ತು. ಸೊ ಅದಕ್ಕೆ ನಾವೀಗ ಗಾಡಿನ ಪಾರ್ಕಿಂಗ್ ಹಾಕೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ. ಈಗ ಗೈಸ್ ರೆಸಾರ್ಟಿಂದ ಈಗಿನ ಊಟ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ಟೈಮ್ ಅರೌಂಡ್ 10 o'clock ಆಗೋಗಿದೆ. ಆ್ಯಂಡ್ ಊಟ ತುಂಬ ಚೆನ್ನಾಗಿತ್ತು. ರೋಟಿ, ದಾಲ್, ರೈಸ್, ರಸಮ್ ಚೆನ್ನಾಗಿತ್ತು ಊಟ. ಗೈಸ್ ಇಲ್ಲಿ ಜಿಂಕೆ ಎಲ್ಲ ರೆಸಾರ್ಟ್ ಒಳಗಡೆ ಎಲ್ಲ ಓಡಾಡ್ಕೊಂಡಿದ್ದಾವೆ. ಅಂದರೆ ಫಾರೆಸ್ಟ್ ಏರಿಯಾ ಇದು, ಫಾರೆಸ್ಟ್ ಏರಿಯಾ ಒಳಗಡೆ ಇರೋಂಥ ರೆಸಾರ್ಟು. ಸೊ ಜಿಂಕೆ ರೆಸಾರ್ಟ್ ಒಳಗಡೆ ಎಲ್ಲ ಓಡಾಡ್ಕೊಂಡಿದ್ದಾವೆ. ನಾನು ಹತ್ರದಿಂದ ವೀಡಿಯೋ ಮಾಡೋಣ ಅಂತ ಹೋದೆ, ಬಟ್ ಓಡೋಗ್ಬಿಟ್ವು ಅಷ್ಟರಲ್ಲಿ. ಆದರೂ ಪರವಾಗಿಲ್ಲ ಅಂತ ಝೂಮ್ ಮಾಡಿ ಸ್ವಲ್ಪ ಕಾಣೋ ಥರ ಮಾಡಿದ್ದೀನಿ. ವೀಡಿಯೋ ಹಾಕ್ತೀನಿ ಒಂದು ಸತಿ, ಅಷ್ಟೊಂದು ಕ್ಲಾರಿಟಿ ಇಲ್ಲ ನೈಟಲ್ಲಿ ಮಾಡಿರೋದ್ರಿಂದ, ಕತ್ಲಲ್ಲಿ ಬೇರೆ ಇತ್ತು. ಒಂದು ಸತಿ ನೋಡಿರಿ ಹೇಗಿದೆ ಅಂತ. ಆ್ಯಂಡ್ ಇನ್ನೇನು ಇವತ್ತಿಂದು ಸ್ಕೆಡ್ಯೂಲ್ಸ್ ಎಲ್ಲ ಮುಗಿದಿದೆ, ಇವಾಗ ಹೋಗಿ ಮಲಗೋ ಸಮಯ. ಹಾಗೆ ಇದು ನನ್ನ ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿಲ್ಲ ಗೊತ್ತಿಲ್ಲ ನನಗೆ. ಯಾಕೆಂದರೆ ನನಗೆ ತುಂಬ ಕ್ಯಾಮ್ರಾ ಫಿಯರ್ ಅನ್ನೋದು ತುಂಬ ಜಾಸ್ತಿ. ನಾನು ವೀಡಿಯೋ ಮಾಡೋಕ್ಕಾದ್ರೆ ಅಕ್ಕಪಕ್ಕ ಯಾರಾದರೂ ಜನ ಇದ್ರೂ ನಾನು ಹಂಗೆ ಸಡನ್ಲಿ ಕಟ್ ಆಫ್ ಮಾಡಿಬಿಡ್ತೀನಿ ವೀಡಿಯೋನ. ಅದಕ್ಕೆ ದಯಮಾಡಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ತಪ್ಪುಗಳಿದ್ರೆ, ಅದ್ರ ಜೊತೆಗೆ ಬೇರೆ ಏನಾದ್ರು ಕರೆಕ್ಷನ್ಸ್ ಮಾಡ್ಕೊಳ್ಳೋದಿದ್ರೆ ದಯಮಾಡಿ ಕಮೆಂಟಲ್ಲಿ ತಿಳಿಸ್ಕೊಂಡ್ಕೊಡಿ. ನಾನು ಅದನ್ನು ಸರಿ ಮಾಡ್ಕೋತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಕಮೆಂಟ್ನೆಲ್ಲ ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ನೋಡಿ, ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಖಂಡಿತ ಅದನ್ನು ಮಾಡ್ಕೋತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ಡೇ 1 ಬ್ಲಾಗ್. ಇಲ್ಲಿಗೆ ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಗುಡ್ ನೈಟ್.